ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಓಂ ಶಾಂತಿ ಶಾಂತಿ ಶಾಂತಿ. ಯೋಗ ಪರಂಪರೆಯನ್ನು ಗಮನಿಸ್ತಾ ಬಂದ್ರೆ ಮೈಸೂರಿನ ಕೊಡುಗೆಯು ತುಂಬಾ ಚೆನ್ನಾಗಿದೆ. ಮೈಸೂರಿನ ಕೊಡುಗೆಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಶ್ರೀ ತತ್ವ ನಿಧಿ ಅಂತೇಳಿ ಒಂದು ಗ್ರಂಥವನ್ನು ಬರೆದವರು. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮೃದುವಾಗಿ ಕಣ್ಣನ್ನು ಮುಚ್ಚುತ್ತಾ ಬನ್ನಿ. ಲಘು ಓಂಕಾರದೊಂದಿಗೆ ಸೂರ್ಯ ನಮಸ್ಕಾರ ಮಂತ್ರ ಹಿರಣ್ಮಯನ ಪಾತ್ರೇನ. ಇನ್ಹೇಲ್. ಹಿರಣ್ಮಯೇನ ಪಾತ್ರೇನ ತ್ವಂ ಪೋಷನ್ನ ಪಾವೃಣೋ ಸತ್ಯಧರ್ಮೋ ಮಿತ್ರಾನ ಉತ್ತಾನಾಸನ ಏಕಪಾದ ದ್ವಿಪಾದ ಸಾಷ್ಟಾಂಗ ಭುಜಂಗ ಅಧೋಮುಖ ಏಕಪಾದ ಉತ್ತಾನ ನಮಸ್ಕಾರಾಸನ. ಓಂ ರೌ ಖಗಾಯ ನಮಃ. ಏಲಕ ಕುಂಭಕ ಆ ಒಂದು ಅಕ್ಷರಗಳ ಮೂಲಕ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲಿಗೆ ಚಕ್ರ ಬಂದಾಸನದಲ್ಲಿ ತೋರಿಸ್ತಿದ್ದಾರೆ. ಸ್ವಲ್ಪ ಇಲ್ಲಿ ಮಹೇಂದ್ರ ಅವರು ಜೀನ್ ಅಕ್ಷರವನ್ನ ಪಿಂಚ ಮಯೂರಾಸನದಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೆ ಯೋಗ ಪ್ರಕಾಶ್ ಅವರು ಅಧೋಮುಖ ಟಿಟ್ಟಿಗೆ ಭಾಸನದಿಂದ ಎ ಅನ್ನೋ ಅಕ್ಷರವನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟು ಅಲ್ಲಿ ಉಳಿದವರು ನೋಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡೋಕೆ ಮುಂದೆ ಇರ್ತಕ್ಕಂಥವ್ರು. YOGA ಯೋಗ ಯೋಗ ಅಂತಕ್ಕಂಥದ್ದು ನಾನು ರಿಲೀಸ್ ನಿಧಾನ ವಾಪಸ್ ಬನ್ನಿ. ವಾಪಸ್ ಅಲ್ಲ ದಯಮಾಡಿ ವೇದಿಕೆ ಮುಂಭಾಗ ಇರ್ತಕ್ಕಂಥ ಸೈಡ್ಗಳು. ಇವಾಗ ಚೇತನ್ ಪಿಟ್ಟಿಭಾಸನ ಸಾರಿ ಅಧೋಮುಖ ಋಷಿಕಾಸನ. ಹಾಗೆ ಅಲ್ಲಿ ಮಹೇಂದ್ರ ಕೂಡ ಅಧೋಮುಖ ಋಷಿಕಾಸನ. ಆ ಕಡೆ ಷಟ್ಕ್ರಿಯೆ ವೇದಿಕೆ ಬಲಭಾಗದಲ್ಲಿ ನಡೀತಾ ಇದೆ. ವೇದಿಕೆಯಲ್ಲಿ ಯೋಗಾಸನ ಪ್ರದರ್ಶನ ನಡೀತಾ ಇದೆ. ಜಲನೇತಿಯನ್ನ ಪ್ರತಿನಿತ್ಯ ಮಾಡೋದ್ರಿಂದ ಸೈನಸ್ ತೊಂದರೆಯನ್ನ ದೂರ ಮಾಡ್ಕೊಳ್ಬಹುದು. ಮತ್ತೆ ವಿಪರೀತ ಮಾಡುವ ಶಾಸನ. ಹಾಗೆ ನಿಧಾನ ವಾಪಸ್ ಬನ್ನಿ. ಅಲ್ಲಿ ಜಾಹ್ನವಿಯವರು ಗಂಡಬೆರಡಾಸನ. ಆ ಕಡೆ ಮನೋಜ್ ಕುಮಾರ್ SP ಗಂಡಬೆರಡಾಸನ. ನಾಗೇಂದ್ರ ಪ್ರಭು ವಾಂಟೆಡ್ ಪಾರ್ಶ್ವ ನಟರಾಸನ. ಈ ಕಡೆ ಕಾರ್ತಿಕ್, ಆ ಕಡೆ ಕಾರ್ಯಪ್ಪ. ನಿಧಾನ ವಾಪಸ್ ಬನ್ನಿ. ರಿಲೀಸ್ ವಾಪಸ್. ಚಕ್ರದಂಡಾಸನ ಕಾರ್ತಿಕ್. ಹಾಗೆ ಪಾರ್ಶ್ವ ಕುಕ್ಕುಟಾಸನ. ಆ ಕಡೆ ಮಹೇಂದ್ರ ಅವರು ಇದ್ದಾರೆ, ಈ ಕಡೆ ಮೋದಿನಿಂದ ಮಾಡ್ತಾ ಇದ್ದಾರೆ. ಸೂತ್ರನೇತಿ. ಆದಷ್ಟು ಬೇಗ ಮುಗಿಸ್ತಾ ಇದ್ದೀವಿ. ಗುಜ್ಜ ಉಪವಿಷ್ಟ ಕೋಣಾಸನ.
ಆಸನಗಳ ಸಮ್ಮಿಲನ ಮಾಡಿ ಯೋಗ ಗುಚ್ಛವನ್ನು ನಿಮ್ಮ ಮುಂದೆ ನೀಡ್ತಾ ಇದೀವಿ. ಎಷ್ಟು ಮನೋಹರವಾಗಿದೆ ನೋಡಿ ಆಸನಗಳ ಒಂದು ಸಮ್ಮಿಲನ. ರಿಲೀಸ್. ವಾಪಸ್ ನಿಧಾನ ವಾಪಸ್ ರಿಲೀಸ್. ಪಾರ್ಶ್ವನೂಲಿ ತ್ರಿವಿಕ್ರಮಾಸನ ಈ ಕಡೆ. ಶಿವಕುಮಾರ ಹಾಗೆ. ಕೊನೆಯ ಗುಚ್ಛ ಈ ಕಡೆ ತ್ರಿವಿಕ್ರಮಾಸನದಲ್ಲಿದ್ದಾರೆ ನಾಗೇಂದ್ರ ಅವರು. ಹಾಗೆ ಪಿಂಚ ಮೇರುರಾಸನ ಈ ಕಡೆ, ಆ ಕಡೆ ಪಿಂಚ ಋಷಿಕಾಸನ, ವಿವಾದ ಕೌಂಡಿನ್ಯಾಸನ, ಪದ್ಮಬಕಾಸನ. ನಿಧಾನ ವಾಪಸ್ ಬನ್ನಿ. ಆಸನ ಪ್ರದರ್ಶನ ಇಲ್ಲಿಗೆ ಮುಕ್ತಾಯ. ದಯಮಾಡಿ ಬೇಗ ಯೋಗ ಪ್ರಕಾಶ್ ಅವರು ಸ್ವೀಕರಿಸ್ತಾ ಇದ್ದಾರೆ. ಮಹೇಂದ್ರ ಎಸ್, ನೆಕ್ಸ್ಟ್ ಶಿವಕುಮಾರ್ ನಾಯಕ್, ಆನಂದ್, ಸಂತೋಷ್ ಕುಮಾರ್, ಬನ್ನಿ, ಎಲ್ಲ ಬನ್ನಿ. ಚೇತನ್ ಕುಮಾರ್. ಯೋಗ ದಸರಾ ಉಪಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಶೇಖರ್ ಅವರೇ, ಉಪಾಧ್ಯಕ್ಷರಾದ ರಾಘವೇಂದ್ರ ಪೈ ಅವರೇ, ನಂಜನಸ್ವಾಮಿ ಅವರೇ, ಕಾರ್ಯಾಧ್ಯಕ್ಷರಾದ ಹರೀಶ್ ಅವರೇ, ಡಿ.ಬಿ. ಜೋಶಿ ಅವರೇ, ಪುಟ್ಟೇಗೌಡ್ರೆ, ವೇದಿಕೆಯಲ್ಲಿರುವಂತ ಗಣ್ಯರೇ, ದಸರಾದ ಜೊತೆಗೆ ಯೋಗ ಜೋಡಣೆಯಾಗಿದೆ. ದಸರಾ ಹಬ್ಬ ಇವಾಗ ಕೇವಲ ಮೈಸೂರಿಗೆ ಸೀಮಿತ ಆಗಿ ಉಳಿದಿಲ್ಲ. ಮೈಸೂರು ದಸರಾ ಕರ್ನಾಟಕದ ನಾಡ ಹಬ್ಬ. ನಾಡ ಹಬ್ಬದ ಸಂದರ್ಭದಲ್ಲಿ ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ನಾಡಿನ ಪರಂಪರೆ, ನಮ್ಮ ನಾಡಿನ ವಿಶೇಷತೆಯನ್ನ ಮೈಸೂರಿನಲ್ಲಿ ಪ್ರದರ್ಶನ ಮಾಡಬೇಕು. ಅದರ ಜೊತೆಗೆ ಇದನ್ನು ಶಾಶ್ವತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜ್ಞಾಪಕ ಮಾಡುವ ರೀತಿಯಲ್ಲಿ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ನಾವು ಈ ರೀತಿಯ ನಮ್ಮ ಹಲವಾರು ಹಳೆಯ ನಾವು ಮರೆತಿರುವಂತ ನಮ್ಮದೇ ವಿದ್ಯೆಗಳನ್ನ, ನಮ್ಮದೇ ಕ್ರೀಡೆಗಳನ್ನ ಮತ್ತೆ ನೆನಪು ಮಾಡುವಂತ ಕೆಲಸವನ್ನ ದಸರಾದಲ್ಲಿ ಮಾಡ್ತಾ ಇದ್ದೀವಿ. ಯೋಗ ಭಾರತೀಯರು ನಾವು ಮರಿತಾ ಇದ್ದೀವಿ, ಆದ್ರೆ ವಿದೇಶಿಯರು ಇದರಿಂದ ಆಗುವ ಒಳ್ಳೆಯ ಪರಿಣಾಮಗಳನ್ನ ತಿಳ್ಕೊಂಡು ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಯೋಗ, ನಮ್ಮ ಆಯುರ್ವೇದ, ನಮ್ಮ ಧ್ಯಾನ ಇದು ಇವತ್ತು ವಿದೇಶದಲ್ಲಿ ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ. ನಿನ್ನೆ ನಮ್ಮ ದಸರಾವನ್ನ ಉದ್ಘಾಟನೆ ಮಾಡಿದಂತ ರವಿಶಂಕರ್ ಗುರೂಜಿ ಅವರು ಪ್ರಪಂಚದ 152 ದೇಶಗಳಲ್ಲಿ ಯೋಗವನ್ನ, ಧ್ಯಾನವನ್ನ ಕಲಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರು ಅವರಿಗೆ ವಿದೇಶದಲ್ಲಿದ್ದಾರೆ. ಅಂದ್ರೆ ಸುಮ್ಮನೆ ಅವರು ಇವರ ಭಕ್ತರಾಗಿಲ್ಲ, ಯಾವುದೇ ಸ್ವಾಮೀಜಿಗಳ ಭಕ್ತರಾಗಲ್ಲ. ಸಾಮಾನ್ಯವಾಗಿ ವಿದೇಶಿಯರಿಗೆ ನಿಮ್ಗೆ ಗೊತ್ತಿದೆ, ಎಲ್ಲವನ್ನ ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ ಅವರನ್ನು ಅಳವಡಿಸ್ಕೊಳ್ತಾರೆ. ಆ ರೀತಿ ಸಾವಿರಾರು ಜನ ಭಕ್ತರು ಇವತ್ತು ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಯುವ ಪೀಳಿಗೆ ಯೋಗ, ಧ್ಯಾನ, ಆಯುರ್ವೇದ ಇದೆಲ್ಲವನ್ನು ಮರಿತೀವಿ. ತಲೆನೋವು ಬಂದ್ರೆ ಒಂದು ಮಾತ್ರೆ ತಗೊಂಡ್ರೆ ಸಾಕು, ಅನಸಿನ ತಲೆನೋವು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ತಲೆನೋವಿನ ಜೊತೆ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತ, ನಮ್ಮ ದೇಹದ ಬೇರೆ ಭಾಗಕ್ಕೆ ಸಂಬಂಧಪಟ್ಟಂತ ಹಲವಾರು ಕಾಯಿಲೆಗಳಿರ್ತವೆ. ಇದನ್ನು ನಮ್ಮದೇ ಆದ ರೀತಿಯಲ್ಲಿ ಬಗೆಹರಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ನಾವು ಮರ್ತಿದೀವಿ. ಅದಕ್ಕಾಗಿ ಇವತ್ತು ಯೋಗವನ್ನ ಇನ್ನಷ್ಟು ಪ್ರಚಾರ ಪಡಿಸಬೇಕು. ಸಾವಿರಾರು ವರ್ಷಗಳಿಂದ ನಮ್ಮ ಋಷಿಮುನಿಗಳು ಕೊಟ್ಟಂತ ಈ ವಿದ್ಯೆಯನ್ನ ಇದನ್ನ ಮುಂದುವರಿಸಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ನಾವು ಬಿಟ್ಟು ಹೋಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ.